ಸಚಿವ ಸಂಪುಟ ವಿಸ್ತರಣೆಗೆ ಶುರುವಾಗ್ತಾ ಇದೆ ಕೌಂಟ್ ಡೌನ್. ದೆಹಲಿ ಅಂಗಳದಲ್ಲಿ ನೂತನ ಸಚಿವರ ಲಿಸ್ಟ್ ಫೈನಲ್ ಸರ್ಕಸ್ ಜೋರಾಗಿ ನಡೀತಾ ಇದೆ. ಹೈಕಮಾಂಡ್ ಜೊತೆ ಇವತ್ತು ರಾಜ್ಯ ನಾಯಕರು ಮೀಟಿಂಗ್ ಅನ್ನ ಮಾಡಲಿದ್ದು, ನಿನ್ನೆ ದೆಹಲಿಗೆ ಹೋಗಿರುವ ಡಿಕೆ ಶಿವಕುಮಾರ್, ಸಿದ್ದು ಮತ್ತು ಹರಿಪ್ರಸಾದ್ ಜುಲೈ 18 ಅಥವಾ 19ಕ್ಕೆ ನೂತನ ಸಚಿವರ ಪ್ರಮಾಣ ವಚನ ನಡೆಯಲಿದ್ದು, ಅಳೆದು ತೂಗಿ ಶೀಘ್ರದಲ್ಲೇ ಸಚಿವ ಸಂಪುಟ ವಿಸ್ತರಣೆ ಆಗಲಿದೆ. ಇನ್ನು ಎಲ್ಲರೂ ಒಪ್ಪುವ ಸಂಪುಟ ರಚನೆಗೆ ಹೈಕಮಾಂಡ್ ಪ್ಲಾನ್ ಮಾಡ್ತಾ ಇದ್ದು, 20 ಸ್ಥಾನಗಳಲ್ಲಿ 10 ಸ್ಥಾನ ಹೊಸಬರಿಗೆ ಕೊಡೋದಕ್ಕೆ ಚಿಂತನೆ ನಡೆಸ್ತಾ ಇದೆ ಅನ್ನುವಂಥ ಒಂದು ಮಾಹಿತಿ ಇದು. ಇಂದು ಅಥವಾ ನಾಳೆಯೇ ಫೈನಲ್ ಆಗಲಿದೆ ಸಚಿವರ ಪಟ್ಟಿ. ಎಲ್ಲ ಅಂದುಕೊಂಡಂತೆ ಆದರೆ 18 ಅಥವಾ 19ರಂದೇ ಪ್ರಮಾಣ ನಾವು ಗಮನಿಸ್ತಾ ಹೋದಂತೆ ಈಗಾಗಲೇ 20 ಸ್ಥಾನಗಳಿಗೆ ನೋಡಿ ಇರುವಂಥ ಸಚಿವ ಸ್ಥಾನಾಕಾಂಕ್ಷಿಗಳ ಪಟ್ಟಿ ದೊಡ್ಡದು. ಪಟ್ಟಿ ಇವತ್ತೇ ಫೈನಲ್ ಆಗುತ್ತಾ ಗೊತ್ತಿಲ್ಲ, ಆದರೆ ಅಂದುಕೊಂಡಂತೆ ಆದರೆ 18 ಅಥವಾ 19ರಂದೇ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಾಗುತ್ತೆ. ಇನ್ನು ಫ್ರೀಡಮ್ ಟಿವಿಗೆ ಸಂಭಾವ್ಯ ಸಚಿವರ ಪಟ್ಟಿ ಕೂಡ ಲಭ್ಯವಾಗಿದೆ. ಆದರೆ ಕೇಂದ್ರದ ಕಾಂಗ್ರೆಸ್ ವರಿಷ್ಠರುಗಳಿಗೆ ಇದು ತುಂಬಲಾರದ ಬಿಸಿ ತುಪ್ಪ. ಹಾಗಾದರೆ ಸಚಿವ ಸ್ಥಾನ ಯಾರಿಗೆಲ್ಲ ಸಿಗಬಹುದು? ಫ್ರೀಡಮ್ ಟಿವಿಯಲ್ಲಿ ಸಂಭಾವ್ಯ ಸಚಿವರ ಪಟ್ಟಿ ಇದೆ, ನೋಡ್ತಾ ಹೋಗೋಣ. ಆ ಸಂಭಾವ್ಯ ಸಚಿವರ ಪಟ್ಟಿಯನ್ನು ನೋಡ್ತಾ ಹೋಗೋಣ. ಸಂಭಾವ್ಯ ಸಂಪುಟ ಸದಸ್ಯರು ಅಂತಂದರೆ ಜೆ.ಟಿ. ಪಾಟೀಲ್ ಬಾಗಲಕೋಟೆ ಕ್ಷೇತ್ರ, ವಿಜಯಾನಂದ ಕಾಶಪ್ಪನವರು ಬಾಗಲಕೋಟೆ, ಅಶೋಕ್ ಪಟ್ಟಣ್ ಬೆಳಗಾವಿ ಕ್ಷೇತ್ರ. ಇನ್ನು ಬೆಳಗಾವಿ ಕ್ಷೇತ್ರದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಲಕ್ಷ್ಮಣ್ ಸವದಿ ಅವ್ರಿಗೂ ಕೂಡ ಅವಕಾಶ ಸಿಗಬಹುದು. ಇನ್ನು ಬೆಳಗಾವಿಯಿಂದ ಮಹಾಂತೇಶ್ ಕೌಜಲಿಗೆ ಹೆಸರು ಕೂಡ ಕೇಳಿಬರ್ತಿದೆ. ಜೆ.ಎನ್. ಗಣೇಶ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಬಳ್ಳಾರಿ ಜೆ.ಎನ್. ಗಣೇಶ್. ಇನ್ನು ಬಳ್ಳಾರಿಯ ಬಿ ನಾಗೇಂದ್ರ ಮತ್ತು ಅನ್ನಪೂರ್ಣ ತುಕಾರಾಮ್, ಈ ಇಬ್ಬರ ಹೆಸರು ಕೂಡ ಕೇಳಿ ಬರ್ತಾ ಇರುವಂಥದ್ದು. ರಹೀಂ ಖಾನ್ ಬೀದರ್ ಮತ್ತು ವಿ.ಜಿ. ಗೋವಿಂದಪ್ಪ ಚಿತ್ರದುರ್ಗ ಕ್ಷೇತ್ರದ ಶಾಸಕರು. ಇನ್ನು ಟಿ ರಘುಮೂರ್ತಿ ಚಿತ್ರದುರ್ಗ ಕ್ಷೇತ್ರದ ಶಾಸಕರು. ಬಸವರಾಜ್ ಶಿವಗಂಗಾ ದಾವಣಗೆರೆ, ಎಸ್ ಮಲ್ಲಿಕಾರ್ಜುನ್ ದಾವಣಗೆರೆ ದಕ್ಷಿಣ, ಎನ್.ಎಚ್. ಕೋನರೆಡ್ಡಿ ಧಾರವಾಡ, ಪ್ರಸಾದ್ ಅಬ್ಬಯ್ಯ ಧಾರವಾಡ. ಸಂಪುಟದ ಸಂಭಾವ್ಯರ ಬಗ್ಗೆ ನಾವು ಹೇಳ್ತಾ ಇದ್ದೀವಿ. ಧಾರವಾಡದ ಸಂತೋಷ್ ಲಾಡ್ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಇನ್ನು ಜಿ.ಎಸ್. ಪಾಟೀಲ್ ಗದಗ ಕ್ಷೇತ್ರದ ಶಾಸಕರು. ಹಾಗಾಗಿ ಸಂಪುಟ ಸೇರುವಂಥ ಸಂಭಾವ್ಯರು ಯಾರ್ಯಾರು ಅಂತ ನೋಡ್ತಾ ಹೋದರೆ ಆರ್.ಬಿ. ತಿಮ್ಮಾಪುರ್ ಬಾಗಲಕೋಟೆ, ಜೆ.ಟಿ. ಪಾಟೀಲ್ ಬಾಗಲಕೋಟೆ, ವಿಜಯಾನಂದ ಕಾಶಪ್ಪನವರು ಬಾಗಲಕೋಟೆ, ಇನ್ನು ಬೆಳಗಾವಿ ಕ್ಷೇತ್ರದ ಅಶೋಕ್ ಪಟ್ಟಣ್, ಹಾಗೆ ಬೆಳಗಾವಿ ಕ್ಷೇತ್ರದ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಲಕ್ಷ್ಮಣ್ ಸವದಿ ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ ಜೊತೆಗೆ ಪಯಣವನ್ನು ಬೆಳೆಸಿದ ಲಕ್ಷ್ಮಣ್ ಸವದಿಗೆ ಬಂಪರ್ ಹೊಡೆಯೋ ಸಾಧ್ಯತೆಗಳು ಕೂಡ ಇದೆ. ಇನ್ನು ಬಿ ನಾಗೇಂದ್ರ ಹಾಗೂ ಅನ್ನಪೂರ್ಣ ತುಕಾರಾಮ್ ಸಂಪುಟ ಸಂಭಾವ್ಯರ ಪಟ್ಟಿಯಲ್ಲಿ ಇವರ ಹೆಸರು ಕೂಡ ಓಡಾಡ್ತಾ ಇದೆ. ಇನ್ನು ಬೀದರ್ನ ರಹೀಂ ಖಾನ್ ಮತ್ತು ಚಿತ್ರದುರ್ಗದ ಅಲ್ಲಿನ ಸಚಿವ ಸ್ಥಾನಾಕಾಂಕ್ಷಿ ಕೂಡ ಇರುವಂಥದ್ದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ನಾವು ದಾವಣಗೆರೆ ಕ್ಷೇತ್ರದ ಬಸವರಾಜ್ ಶಿವಗಂಗಾ, ದಾವಣಗೆರೆ ದಕ್ಷಿಣ ಕ್ಷೇತ್ರದ ಎಸ್ ಮಲ್ಲಿಕಾರ್ಜುನ್ ಅವರು ಕೂಡ ಸಂಪುಟ ಸಂಭಾವ್ಯರ ಪಟ್ಟಿಯಲ್ಲಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ಕಾದು ನೋಡಬೇಕು. ಹೈಕಮಾಂಡ್ ನಾಯಕರು ಅಳೆದು ತೂಗಿ ಸಚಿವ ಸ್ಥಾನವನ್ನು ನೀಡಬೇಕು ಅಂತಂದಾಗ ಯಾರಿಗೆಲ್ಲ ಅವಕಾಶ ಸಿಗಬಹುದು ಅನ್ನುವಂಥದ್ದನ್ನು ಕಾದು ನೋಡಬೇಕಿದೆ.